ಆಚಾರ್ಯ ಶಂಕರರು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿವಿರಪಿ ಅಂತ ಹೇಳಿದ್ದಾರೆ. ದೇವಿಯನ್ನ ಆರಾಧನೆ ಮಾಡುವಾಗ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ಅಂತ, ಶಿವನನ್ನೂ ದೇವಿಯನ್ನೂ ಎರಡೂ ಶಕ್ತಿಯನ್ನು ಆರಾಧನೆ ಮಾಡಬೇಕಂತೆ. ಅವರಿಬ್ಬರ ಆರಾಧನೆಯನ್ನು ಪಡೆದುಕೊಂಡು ಆರಾಧನೆಯನ್ನು ಸ್ವೀಕಾರ ಮಾಡಿಕೊಂಡಂತಹ ದೇವತೆಗಳು ಎಲ್ಲ ರೀತಿಯಾದ ಸನ್ಮಂಗಳಗಳನ್ನು ಉಂಟು ಮಾಡ್ತಾಳೆ ಅಂತ ಹೇಳಿ ಶಾಸ್ತ್ರದ ನುಡಿಯುಂಟು. ಆ ನೆಲೆಯಲ್ಲಿ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡಿ ಅವಳಿಗೆ ಬೇಕಾದಂತಹ ಏನೊಂದು ಉಪಚಾರಗಳೇನುಂಟು ಅದು ವೈದಿಕವಾಗಿ ಷೋಡಶೋಪಚಾರ ಆಗಬಹುದು, ಅಥವಾ ನಮ್ಮ ಕಲ್ಪನೆಯಲ್ಲಿ ಭಕ್ತಿಯಿಂದ ಭಜನೆಯನ್ನು ಮಾಡಬಹುದು. ಭಜನೆ ಎಂಬ ಶಬ್ದದ ಅರ್ಥ ಭಕ್ತಿಯಿಂದ ಜಗದೇಶ್ವರಿಯನ್ನು ನೆನೆಯುವುದು ಎಂಬ ಕಲ್ಪನೆಯಲ್ಲಿ ಯಾವ ಮಾರ್ಗದಿಂದಾದರೂ ಕೂಡ ಭಕ್ತಿಯೇ ಪ್ರಧಾನ ಮಾರ್ಗವಾಗಿದ್ದುಕೊಂಡು ಆರಾಧನೆ ಮಾಡಿದ ಪಕ್ಷದಲ್ಲಿ ದೇವಿ ನಮಗೆ ಅನುಗ್ರಹವನ್ನು ಕೊಡ್ತಾಳೆ ಅಂತ. ಆತ್ಮೀಯ ಸಹೃದಯ ಬಂಧುಗಳೇ, ನವರಾತ್ರಿ ಅಂತ ಹೇಳಿದರೆ ಅವಳು ಎಲ್ಲ ರೀತಿಯಾದಂತಹ ದುಷ್ಟರನ್ನು ಸಂಹಾರ ಮಾಡಿದವಳು. ಮಧುಕೈಟಭ ಆಗಿರಬಹುದು, ಮಹಿಷಾಸುರ ಆಗಿರಬಹುದು, ಅಥವಾ ಯಾವುದೇ ಒಂದು ರೀತಿಯಾದಂತಹ ಲೋಕಕ್ಕೆ ಕಂಟಕಪ್ರಾಯರಾದಂತಹ ಎಲ್ಲ ರೀತಿಯಾದಂತಹ ರಕ್ಕಸರ ದಮನ ಮಾಡಿ ತದನಂತರದಲ್ಲಿ ಸಂತೋಷವನ್ನು ಆಚರಿಸಿದ ದಿನವೇ ಅದು ವಿಜಯದಶಮಿ ಅಂತ. ಆ ಕೊನೆಯ ದಿನದಲ್ಲಿ ಒಂದು ಶಾಸ್ತ್ರ ಒಂದು ಮಾತು ಹೇಳುತ್ತದೆ, ಪೂಜಾಂತೆ ಹೋಮಾಂತೆ ದೇವ ಪ್ರಸನ್ನ ಅಂತ. ಪೂಜೆಯ ಅಂತ್ಯದಲ್ಲಿ, ಹೋಮದ ಅಂತ್ಯದಲ್ಲಿ, ನವರಾತ್ರಿಯ ಅಂತ್ಯದಲ್ಲಿ ದೇವತೆಗಳು ಪ್ರಸನ್ನರಾಗಿರ್ತಾರಂತೆ. ಹೇಗೆ ಪ್ರಸನ್ನರಾಗಿರ್ತಾರಂತ ಹೇಳಿದರೆ, ಒಂದು ಮಹಾಲಕ್ಷ್ಮಿ ಎಂಬಂತಹ ಆವಿರ್ಭಾವ ಶಕ್ತಿಯಾಗಿ, ಇನ್ನೊಂದು ಮಹಾಕಾಳಿ ಎಂಬಂತಹ ಶಕ್ತಿಯಾಗಿ, ಇನ್ನೊಂದು ಮೂರು ರೀತಿಯಾದಂತಹ ಶಕ್ತಿಗಳನ್ನೊಳಗೊಂಡು ಆಕೆ ಅನುಗ್ರಹ ಮಾಡ್ತಾಳೆ ಅಂತ ಶಾಸ್ತ್ರ ಹೇಳುತ್ತದೆ. ಒಂದು ಮಹಾಕಾಳಿ ಎಂಬಂತಹ ಶಕ್ತಿಯಿಂದ, ಎರಡನೆಯದ್ದು ಮಹಾಲಕ್ಷ್ಮಿ ಎಂಬಂತಹ ಶಕ್ತಿಯಿಂದ, ಮೂರನೆಯದ್ದು ಮಹಾಸರಸ್ವತಿ ಎಂಬಂತಹ ಶಕ್ತಿಯಿಂದ ಈ ಮೂರು ರೀತಿಯ ಜ್ಞಾನಗಳನ್ನು ಪಡೆದುಕೊಂಡಂತಹ ಶಕ್ತಿಯಾಗಿ ಆ ತ್ರಿಗುಣಾತಿರಿಕ್ತೆಯಾಗಿ, ತ್ರಿಗುಣಾಂಬಿಕೆಯಾಗಿ, ದುರ್ಗಾ ಪರಮೇಶ್ವರಿಯಾಗಿ ಕೊನೆಯ ದಿವಸದಲ್ಲಿ ವಿಜಯದಶಮಿ ಎಂದು ನಮಗೆ ಅನುಗ್ರಹ ಮಾಡ್ತಾಳೆ ಎಂಬಂಥದ್ದು ಶಾಸ್ತ್ರದ ನುಡಿ. ಲೋಕದಲ್ಲಿ ಹಲವಾರು ಜನರು ಇದ್ದಾರೆ, ಹಲವಾರು ವ್ಯಕ್ತಿಗಳು ಇದ್ದಾರೆ. ಹಲವಾರು ಜನಗಳ ಮನಸ್ಸಾಗಿರಬಹುದು, ಕ್ರಿಯೆಯಾಗಿರಬಹುದು ವಿಚಿತ್ರವಾಗಿರುತ್ತದೆ. ಈ ಎಲ್ಲ ವಿದ್ಯೆ ಎಂಬಂತಹ ಅಪೇಕ್ಷೆ ಪಟ್ಟವರಿಗೆ ಸರಸ್ವತಿಯು ವಿದ್ಯೆಯನ್ನು ಕೊಟ್ಟು ಸರಸ್ವತಿ ಎಂಬ ರೂಪದಲ್ಲಿ ವಿದ್ಯೆಯನ್ನು ಕೊಡ್ತಾಳೆ. ಕಾಮನೆ, ಈಪ್ಸಿತಾರ್ಥ, ದುಡ್ಡು, ಐಶ್ವರ್ಯ ಎಂಬಂಥದ್ದನ್ನು ಅಪೇಕ್ಷೆ ಪಟ್ಟ ಪಕ್ಷದಲ್ಲಿ ಲಕ್ಷ್ಮಿಯ ರೂಪದಿಂದ ಅನುಗ್ರಹವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲದೆ ಯಾವುದಾದೊಂದು ರೀತಿಯಿಂದ ಜಯವನ್ನು ಗಳಿಸಬೇಕು, ಪರಾಕ್ರಮದಿಂದ ಜಯವನ್ನು ಗಳಿಸಬೇಕು ಅಂತ ಹೇಳಿದರೆ ಮಹಾಕಾಳಿ ರೂಪದಿಂದ ಆಕೆ ನಮಗೆ ಅನುಗ್ರಹವನ್ನು ಕೊಡ್ತಾಳೆ. ಒಟ್ಟಾಗಿ ಮೂರೂ ಯೋಗ್ಯತೆಯನ್ನು, ಮೂರೂ ಶಕ್ತಿಯನ್ನು ಪಡೆದುಕೊಂಡಂತಹ ಆ ದುರ್ಗಾ ಪರಮೇಶ್ವರಿ ನಾವು ಕೇಳಿದಂತಹ ಎಲ್ಲ ಫಲಗಳನ್ನು ಕೂಡ ಕೊಡ್ತದೆ ಅಂತ ಹೇಳಿ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅಚಿಂತ್ಯ ರೂಪಚರಿತೆ ಸರ್ವಶತ್ರು ವಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ. ಆ ದುರ್ಗೆಯ ರೂಪವನ್ನು ಕಲ್ಪನೆ ಮಾಡಿದರೆ ಅದು ಕಲ್ಪನೆಗೆ ನಿಲುಕದ್ದು ಅಂತ. ಅಚಿಂತ್ಯ ರೂಪಚರಿತೆ, ಅಚಿತ್ಯ ಅಂತ ಹೇಳಿದರೆ ಮನಸ್ಸಿಗೆ ಮಾನಸಿಕ ಒಂದು ರೀತಿಯ ಕಲ್ಪನೆಗೆ ಸಿಗದಂತಹ ರೂಪವನ್ನು, ಚರಿತ್ರೆಯನ್ನು ಪಡೆದುಕೊಂಡಂತಹ ದೇವಿ ಸರ್ವಶತ್ರು ವಿನಾಶಿನಿ. ನಮ್ಮಲ್ಲಿರುವಂತಹ ಷಡ್ವೈರಿಗಳೇನುಂಟು ಅಥವಾ ನಮ್ಮಲ್ಲಿರುವಂತಹ ಏನು ಮಾನಸಿಕ ಗೊಂದಲಗಳುಂಟು ಅಂತಹ ಶತ್ರುಗಳನ್ನು ಆಕೆ ದೂರ ಮಾಡ್ತಾಳೆ. ಆ ದೂರ ಮಾಡಿದಂತಹ ದೇವಿ ನಮಗೆ ರೂಪಂ ದೇಹಿ, ರೂಪವನ್ನು ಕೊಡು, ಜಯಂ ದೇಹಿ, ಜಯವನ್ನು ಕೊಡು, ರೂಪಂ ದೇಹಿ ಜಯಂ ದೇಹಿ ಯಶೋದೇಹಿ, ಯಶಸ್ಸನ್ನು ಕೊಡು, ದ್ವಿಷೋ ಜಹಿ. ದ್ವಿಷ ಅಂತ ಹೇಳಿದ್ರೆ ಬಹುವಚನ ಶಬ್ದ, ಒಂದು ಶತ್ರುಗಳನ್ನಲ್ಲ ಎಲ್ಲ ಶತ್ರುಗಳನ್ನು ಶತ್ರುಗಳನ್ನು ಜಯಿಸುವಂತಹ ಯೋಗ್ಯತೆಯನ್ನು, ಅನುಗ್ರಹವನ್ನು ಕೊಡು ಎಂಬುದಾಗಿ ಈ ಶ್ಲೋಕದ ಅರ್ಥವಾಗಿರುತ್ತದೆ. ತ್ರೈಲೋಕ್ಯವಾಸಿನಾಮೀಢ್ಯೇ ಲೋಕಾನಾಂ ವರದಾಭವ ಅಂತ. ಇಡೀ ತ್ರೈಲೋಕ್ಯದ ಆಧಿಪತ್ಯವನ್ನು ಪಡೆದುಕೊಂಡಂತಹ ನೀವು ನಮ್ಮೆಲ್ಲರ ಲೋಕದ ಸಂಕಟಗಳನ್ನು ದೂರ ಮಾಡು ಎಂಬಂಥ ಅರ್ಥದಲ್ಲಿಯೂ ಕೂಡ ದೇವಿಯನ್ನು ಸ್ತೋತ್ರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅಚಿಂತ್ಯ ರೂಪಚರಿತೆ ಸರ್ವಶತ್ರು ವಿನಾಶಿನಿ ಎಂಬಂತಹ ತಾತ್ಪರ್ಯ ಎಲ್ಲ ರೀತಿಯಾದಂತಹ ಸಂಕಲ್ಪವನ್ನು, ಎಲ್ಲ ರೀತಿಯಾದಂತಹ ಫಲಗಳನ್ನು ನಮ್ಮ ಪಾಲಿಗೆ ಬಿಟ್ಟುಕೊಡು ಎಂಬಂಥದ್ದು ಆ ಶಾಸ್ತ್ರದ ಮಾತಾಗಿರುತ್ತದೆ. ವಿದೇಹಿ ದ್ವಿಷತಾಂ ನಾಶಂ ವಿದೇಹಿ ಬಲ ಮುಚ್ಚಕೈ ಅಂತ ಹೇಳಿದ್ದಾರೆ.
ಎಲ್ಲ ರೀತಿಯಾದಂತಹ ವಿಪತ್ತುಗಳನ್ನು ದೂರ ಮಾಡಿದ ನೀನು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಡು ಎಂಬಂತಹದ್ದು ಕೊನೆಯ ಆರಾಧನೆಯ ಪೂಜೆಯಿಂದ ಸಿಗುವಂತಹ ಫಲಗಳಾಗಿರುತ್ತದೆ ಆತ್ಮೀಯ ವೀಕ್ಷಕರೇ. ಹೀಗಿರುವಾಗ ಸ್ತೋತ್ರಗಳನ್ನಾಗಲಿ ಪೂಜೆಗಳನ್ನಾಗಲಿ ನಾವು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಪೂಜಾ ಎಂಬ ಶಬ್ದಕ್ಕೆ ಅರ್ಥ ಪುರುಷಾರ್ಥ ಜಾಯಂತೆ ಅನಯ ಇತಿ ಪೂಜಾ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ 4 ರೀತಿಯ ಪುರುಷಾರ್ಥಗಳು ಎಲ್ಲಿ ಪ್ರಾಪ್ತಿಯಾಗ್ತದೆ ಅದನ್ನೇ ಪೂಜೆ. ಅದಕ್ಕೋಸ್ಕರ ನಾವು ಪೂಜೆ ಮಾಡಬೇಕು. ನವರಾತ್ರ ಪೂಜೆಯನ್ನು ಯಾಕೆ ಆರಾಧನೆ ಮಾಡಬೇಕು ಅಂತ ಹೇಳಿದರೆ, ನವರಾತ್ರಿಯಲ್ಲಿ ಇರುವಂತಹ ದೇವತಾ ಸಾನ್ನಿಧ್ಯವು ನಮಗೆ ಧರ್ಮವನ್ನು ಕೊಡಲಿ, ಅರ್ಥವನ್ನು ಕೊಡಲಿ, ಕಾಮವನ್ನು ಕೊಡಲಿ, ಮೋಕ್ಷವನ್ನು ಕೊಡಲಿ ಎಂಬ ಅರ್ಥದಲ್ಲಿ ಪೂಜಾ ಎಂಬಂತಹ ಒಂದು ಶಬ್ದ ಇರುವಂಥದ್ದು. ಇನ್ನು ಸ್ತೋತ್ರಗಳನ್ನು ಯಾಕೆ ಆರಾಧನೆ ಮಾಡಬೇಕು, ಪಾಠನೆ ಮಾಡಬೇಕು ಅಂತ ಹೇಳಿದರೆ, ಸ್ತೋತ್ರೈ ಸಂಪತ್ತಿರುಚ್ಚಕೈ ಅಂತ ಮಾತು ಉಂಟು. ಸ್ತೋತ್ರದಿಂದ, ಲಲಿತಾ ಸಹಸ್ರನಾಮ ಪಾರಾಯಣದಿಂದ, ಸೌಂದರ್ಯ ಲಹರಿ ಪಾರಾಯಣದಿಂದ, ಕನಕಧಾರಾ ಸ್ತೋತ್ರದಿಂದ ಅಥವಾ ಸಪ್ತಶತಿ ಸ್ತೋತ್ರವನ್ನು ನಿತ್ಯ ಅನುಷ್ಠಾನ ಆರಾಧನೆ ಪೂಜೆ ಮಾಡುವುದರಿಂದ ನಮಗೆ ಸಂಪತ್ತು ಅಭಿವೃದ್ಧಿ ಆಗ್ತದಂತೆ. ಸಂಪತ್ತು ಅಂತ ಹೇಳಿದರೆ ದುಡ್ಡು ಅಂತಲ್ಲ, ಜ್ಞಾನಕ್ಕೆ ಜ್ಞಾನ ಎಂಬ ಸಂಪತ್ತು, ವಿದ್ಯೆಗೆ ವಿದ್ಯೆ ಎಂಬ ಸಂಪತ್ತು, ಮಾತಿಗೆ ಮಾತಿನ ಸಂಪತ್ತು, ಶರೀರಕ್ಕೆ ಆರೋಗ್ಯ ಎಂಬ ಸಂಪತ್ತು. ಅಷ್ಟೇ ಅಲ್ಲದೆ ನಮ್ಮ ಕಲ್ಪನೆಗಳಿಗೆ ಸಿಲುಕಿದ ಸಂಪತ್ತುಗಳನ್ನು ಸ್ತೋತ್ರದಿಂದ ಸಿಕ್ಕದಂತ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗಿರುವಾಗ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಈ ನವರಾತ್ರಿಯ ಪರ್ವಕಾಲ ಲೋಕಾನಾಂ ವರದಾಭವ, ಈ ಲೋಕದಲ್ಲಿರುವ ಎಲ್ಲರಿಗೂ ಕೂಡ ವರವು, ಸನ್ಮಂಗಲವು, ಇತೋಪಿ ಅಧಿಕವಾದ ಶ್ರೇಯಸ್ಸು ಪ್ರಾಪ್ತಿಯಾಗಲಿ. ಈ ಒಂದು ನವರಾತ್ರಿಯ ವೈಭವೀಕರಣದ ಈ ಒಂದು ಕಾರ್ಯಕ್ರಮ ವೀಕ್ಷಿಸಿದ್ದರಿಂದಾಗಿ ಶ್ರುತಂ ಹರತಿ ಪಾಪಾನಿ ಅಂತ ಮಂತ್ರಗಳನ್ನು ಕೇಳಬೇಕು ಅಂತಿಲ್ಲಂತೆ, ಉಪನ್ಯಾಸ ಮಾಡಬೇಕು ಅಂತಿಲ್ಲಂತೆ. ಉಪನ್ಯಾಸಗಳನ್ನು ಕೇಳಿದರೆ ಸಾಕಂತೆ. ಹತ್ತಿರದಲ್ಲಿ ನ್ಯಾಸ, ಕುಳಿತುಕೊಳ್ಳುವಿಕೆ ಯಾರದ್ದು? ದೇವಿಯ ಕುಳಿತುಕೊಳ್ಳುವಿಕೆ ನಮ್ಮ ಹತ್ತಿರದಲ್ಲಿ ಆಗ್ತಕ್ಕಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೀಗಿರುವಾಗ ಈ ನವರಾತ್ರ ವೈಭವದಿಂದಾಗಿ, ಈ ನವರಾತ್ರ ಒಂದು ಪೂಜೆಯ ಅರ್ಥವನ್ನು ಕೇಳಿದ್ದರಿಂದಾಗಿ, ಶ್ಲೋಕದ ತಾತ್ಪರ್ಯವನ್ನು ಕೇಳಿದ್ದರಿಂದಾಗಿ ನವದುರ್ಗೆಯರು ನವನವಜನಿತ ತಾಪತ್ರಯಗಳನ್ನು ದೂರ ಮಾಡಿ ನಿಮಗೆಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಇತೋಪಿ ಅಧಿಕವಾದ ಶ್ರೇಯಸ್ಸನ್ನು ಉಂಟು ಮಾಡಲಿ ಎಂದು ಹಾರೈಸಿ, ಆತ್ಮೀಯ ಅಧ್ಯಾತ್ಮ ಬಾಂಧವರಿಗೆ ಈ ಕಾರ್ಯಕ್ರಮವು ದೇವಿಯ ವಿಚಾರದಲ್ಲಿ ಮಾಹಿತಿಗಳನ್ನು ಕೊಡ್ತಿದೆ ಅಂತ ನಾನು ಅಪೇಕ್ಷಿಸ್ತೇನೆ. ಕಾರ್ಯಕ್ರಮ ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಕೂಡ ದೇವಿಯು ಸನ್ಮಂಗಲವನ್ನು ಉಂಟು ಮಾಡಲಿ, ನವನವಜನಿತ ತಾಪತ್ರಯಗಳನ್ನು ದೂರ ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಸನ್ಮಂಗಲವಾಗಲಿ. ಭದ್ರಂ ಶುಭಂ ಮಂಗಲಂ.